ಮುಂದೆ ಬರುವಂತಹ ನಂಬರ್ 7. ನಂಬರ್ 7ಗೆ ಅಧಿಪತಿ ಬಂದು ಕೇತು. ನಮಗೆಲ್ಲ ಗೊತ್ತೇ ಇದೆ, ಕೇತುಗೆ ತಲೆ ಇರೋದಿಲ್ಲ, ಬಾಡಿ ಮಾತ್ರ ಇರುತ್ತೆ. ಮತ್ತು ಈ ಕೇತು ಇಲ್ಲಿ ತಲೆ ಇಲ್ಲದೆ ಇರೋದ್ರಿಂದ ಕಣ್ಣು ಮಿಸ್ಸಿಂಗ್. ಕೇತು ಅಂತ ಅಂದರೆ ಫಸ್ಟ್ ನಾವು ಹೇಳೋದು ಡಿಟ್ಯಾಚ್ಮೆಂಟ್ ನಂಬರ್ ಅಥವಾ ಸ್ಪಿರಿಚುಯಾಲಿಟಿ ನಂಬರ್. ಯಾರೆಲ್ಲ ಈ ಆಕಲ್ಟ್ ಸೈನ್ಸ್ಗೆ ಬರಬೇಕಾಗಿರುತ್ತೆ, ಆಕಲ್ಟ್ ಫೀಲ್ಡ್ಗೆ, ಲೈಕ್ ಆಸ್ಟ್ರಾಲಜಿ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಟ್ಯಾರೋ ರೀಡಿಂಗ್ ಇರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ಕೋಚಿಂಗ್ ಇರ್ಬೋದು, ಲೈಫ್ ಕೋಚಿಂಗ್, ಇವರೆಲ್ಲ ನಂಬರ್ 7ಅಲ್ಲಿ ಇವರು ಆಯ್ಕೆ ಮಾಡಿಕೊಂಡ್ರೆ ಇವರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಂಬರ್ 7ಗೆ ಇವ್ರಿಗೆ ಕಣ್ಣಿರೋದಿಲ್ಲ ಮತ್ತು ತಲೆ ಇಲ್ಲದೆ ಇರೋದ್ರಿಂದ ಓವರ್ ಥಿಂಕಿಂಗ್ ತುಂಬ ಮಾಡ್ತಾರೆ. ಆ್ಯಂಡ್ ಸಮ್ಟೈಮ್ ದೇ ಆರ್ ವೆರಿ ಎಮೋಷನಲ್. ಯಾಕೆ ಅಂದರೆ ಅವ್ರಿಗೇನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅರ್ಥನೇ ಆಗೋದಿಲ್ಲ. ಈ ಒಂದು ಎಲ್ಲವನ್ನೂ ಮನಸ್ಸಿನಿಂದ ಇವರು ಯೋಚನೆ ಮಾಡ್ತಾರೆ, ಹಾರ್ಟಿಂದ ಇವರು ಯೋಚನೆ ಮಾಡ್ತಾರೆ, ಮೈಂಡಿಂದ ಇವರು ಯೋಚನೆ ಮಾಡೋದಿಲ್ಲ. ಈ ಥರ ಇರುವಾಗ ಇವ್ರು ಏನು ಮಾಡ್ತಾರೆ, ಬೇಗ ಮೋಸ ಹೋಗ್ಬಿಡ್ತಾರೆ. ಅಂದರೆ ಜನನ ಇವರು ತುಂಬ ಬೇಗ ನಂಬಿಡ್ತಾರೆ, ತುಂಬ ಬೇಗ ಡಿಪೆಂಡ್ ಆಗಿಬಿಡ್ತಾರೆ. ಇದರಿಂದ ಜನ ಏನು ಮಾಡ್ತಾರೆ, ಇವ್ರಿಗಿರುವಂಥ ಒಂದು ಸಾಫ್ಟ್ ಎನರ್ಜಿ, ಸಾಫ್ಟ್ ಆರಾ ಇರೋದ್ರಿಂದ ಜನ ಇವ್ರನ್ನ ತುಂಬ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಮತ್ತು ನಂಬರ್ 7ಅಲ್ಲಿ ಇರುವಂಥವರು ಏನು ಅಂತಂದರೆ ಇವ್ರಿಗೆ ಕೇತು ಎನರ್ಜಿ ಜಾಸ್ತಿ ಇರುತ್ತೆ. ಅಂದರೆ ಇವ್ರಿಗೆ ಒಂದೊಂದು ಸಲ ತುಂಬ ಕನ್ಫ್ಯೂಷನಲ್ಲೇ ಇರ್ತಾರೆ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಗೊತ್ತಾಗಲ್ಲ. ಸಮ್ಟೈಮ್ಸ್ ತುಂಬ ಅಡಮೆಂಟ್ ಆಗ್ತಾರೆ, ಸಮ್ಟೈಮ್ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ, ಮತ್ತು ಸಮ್ಟೈಮ್ ತುಂಬ ಡಿಟ್ಯಾಚ್. ಅಂದರೆ ಇವ್ರಿಗೆ ಬಿಟ್ಟು ಹೋಗೋದೇನು ದೊಡ್ಡ ವಿಷಯ ಅಲ್ಲ. ನಾನು ಈಗಾಗಲೇ ಹೇಳಿದೆ, ನಂಬರ್ 2ಅಲ್ಲಿ ಇರೋರಿಗೆ ನೆಗೆಟಿವ್ ಇಂಟ್ಯೂಷನ್ ಬೇಗ ಗೊತ್ತಾಗತ್ತೆ ಅಂತ. ಅಂದರೆ ಏನಾದರೂ ಮುಂದೆ ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ನಂಬರ್ 2 ಅವ್ರಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಅಂದರೆ ಇಲ್ಲೇನೋ ಸಮಥಿಂಗ್ ಇಸ್ ರಾಂಗ್, ಏನೋ ನಡೀತಾ ಇದೆ ಅಥವಾ ಏನೋ ಆಗುತ್ತೆ ಅನ್ನೋದು. ಹಾಗೆ ನಂಬರ್ 7 ಅವ್ರಿಗೆ ಏನು ಅಂತಂದರೆ ಇವ್ರಿಗೆ ಪಾಸಿಟಿವ್ ಇಂಟ್ಯೂಷನ್ ತುಂಬ ಚೆನ್ನಾಗಿ ನಡೆಯುತ್ತೆ. ಅಂತಂದರೆ ಮುಂದೆ ಏನಾಗ್ಬೋದು, ಏನು ಒಳ್ಳೇದಾಗ್ಬೋದು, ಅಥವಾ ಈ ವ್ಯಕ್ತಿ ಹೇಗೆ, ಇವಾಗ ಅವ್ರಿಗೆ ಕಣ್ಣಿಲ್ಲ ಅಂದ್ರೂ ತಲೆ ಇಲ್ಲ ಅಂದ್ರೂ ದೇ ಕ್ಯಾನ್ ಈಸಿಲಿ ಸ್ಕ್ಯಾನ್. ಯಾಕೆಂದರೆ ಅವ್ರ ಥರ್ಡ್ ಐ ಆ್ಯಕ್ಟಿವೇಷನಲ್ಲಿ ಇರುತ್ತೆ. ಥರ್ಡ್ ಐ ಯಾವಾಗ ಆ್ಯಕ್ಟಿವೇಷನ್ ಇರುತ್ತೆ, ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿ ಏನು ಮಾತಾಡ್ತಿದ್ದಾನೆ, ಏನಕ್ಕೆ ಬಂದಿದ್ದಾನೆ, ಇವನು ಒಳ್ಳೆಯವನ ಕೆಟ್ಟವನ, ಅಥವಾ ಇವ್ರು ನನಗಿಂತ ಏನಾದ್ರು ತೊಂದರೆ ಆಗತ್ತಾ ಅನ್ನೋದು ಇವ್ರು ಬೇಗ ಅನಲೈಸ್ ಮಾಡಿಬಿಡ್ತಾರೆ. ಬಟ್ ಇವರು ತುಂಬ ಸ್ವಲ್ಪ ಎಮೋಷನಲ್ ಆಗಿರೋದ್ರಿಂದ ಅದನ್ನು ಹೇಳ್ಕೊಳಕ್ಕಾಗ್ದೇ ನೋ ಅಂತ ಇವ್ರು ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇವರಲ್ಲಿರೋ ಸಾಫ್ಟ್ ಎನರ್ಜಿನ ಜನ ಅಬ್ಸರ್ವ್ ಮಾಡ್ಕೊಂಡು ಇವ್ರಿಗೆ ಬೇಗ ಬಿಟ್ರೇಲ್ ಮಾಡ್ತಾರೆ. ಮತ್ತು ಇವರು ತುಂಬ ಸ್ಮಾರ್ಟ್ ಪೀಪಲ್ಲು. ಮತ್ತು ಇವ್ರು ಏನು ಅಂತಂದರೆ ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ, ದೇ ಆರ್ ವೆರಿ ಗುಡ್ ಬೈ ಹಾರ್ಟ್ ಅಂತಲೇ ಹೇಳ್ಬೋದು. ಇಂಥವ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ 7 ಈಸ್ ಎ ವೆರಿ ಸಿಂಪಲ್ ನಂಬರ್ ಮತ್ತು ತುಂಬ ಎನರ್ಜೆಟಿಕ್ ನಂಬರ್. ಇವ್ರು ಯಾರ ಜೊತೆ ಇರ್ತಾರಲ್ಲ ಅವರೆಲ್ಲ ತುಂಬ ಸಂತೋಷವಾಗಿ ಹ್ಯಾಪಿಯಾಗಿರ್ತಾರೆ. ಯಾಕಂತಂದರೆ ಇವ್ರ ಎನರ್ಜಿ ಆ ಥರ ಇರುತ್ತೆ. ಮತ್ತು ಇವರು ತುಂಬ ಹಾನೆಸ್ಟ್ ಆಗಿರ್ತಾರೆ. ಇವ್ರು ಮೋಸ ಹೋದ್ರೂ ರಿಲೇಷನ್ಶಿಪ್ಪಲ್ಲಿ ಇವ್ರು ತುಂಬ ಲಾಯಲ್ ಮತ್ತು ಹಾನೆಸ್ಟಿ ಆಗಿರ್ತಾರೆ. ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ, ಯಾರಿಗೂ ನೋವು ಮಾಡೋದಕ್ಕೆ ಇಷ್ಟಪಡಲ್ಲ. ಬೇಕಾದ್ರೆ ಆ ನೋವನ್ನ ಇವರೇ ತೊಗೊಂಡು ಬೇರೆಯವ್ರಿಗೆ ಖುಷಿನ ಕೊಡ್ತಾರೆ. ಮತ್ತು ನಂಬರ್ 7ಅಲ್ಲಿ ಹುಟ್ಟಿರ್ತಾರಲ್ಲ ಇವರೆಲ್ಲ ಏನು ಅಂತಂದರೆ ತುಂಬ ಓವರ್ ಥಿಂಕ್ ಮಾಡೋದು ಜಾಸ್ತಿ, ಮತ್ತು ಓವರ್ ಅನಲೈಸ್ ಮಾಡೋದು ಜಾಸ್ತಿ. ಯಾಕಿದು, ಯಾಕೆ ಈ ಥರ, ಯಾಕೆ ಹೀಗಾಗ್ತಾಯಿದೆ ಎಲ್ಲನೂ ಅನಲೈಸ್ ಮಾಡ್ದೇ ಯಾವುದನ್ನು ಇವರು ಒಪ್ಕೊಳ್ಳೋದೇ ಇಲ್ಲ. ಮತ್ತು ತುಂಬ ಸಿಂಪಲ್ ಲುಕಿಂಗ್, ತುಂಬ ದುಡ್ಡು ಹಿಂದೆ ಓಡೋಗೋದು, ಅಥವಾ ನನಗೆ ದುಡ್ಡು ಬೇಕು, ನನಗೆ ಅದು ಬೇಕು. ಸ್ವಲ್ಪ ಇದು ಏನು ಅಂತಂದರೆ ಸ್ಪಿರಿಚುಯಾಲಿಟಿ ನಂಬರ್ ಇರೋದ್ರಿಂದ ಇವರು ಬೇಗ ವೈರಾಗ್ಯ ಕೊಟ್ಟೋಗ್ತಾರೆ. ಎಲ್ಲನೂ ಇವ್ರ ಲೈಫಲ್ಲಿ ಬೇಕು, ಆದರೆ ಒನ್ಸ್ ಎಲ್ಲ ಲೈಫಲ್ಲಿ ಬಂದಮೇಲೆ ಇದಿಷ್ಟೇನಾ, ಇದಕ್ಕೇನು ಬೆಲೆನೇ ಇಲ್ಲ ಅಂತ ಇವರು ಸ್ಪಿರಿಚುಯಾಲಿಟಿ ಕಡೆ ಅಂದರೆ ವೈರಾಗ್ಯ ಕಡೆ ಹೋಗಿಬಿಡ್ತಾರೆ. ಮತ್ತು ಇವರಿಗೆ ಬೇಗ ಸ್ಪಿರಿಚುವಲ್ ಅವೇಕನಿಂಗ್ ಬೇಗ ಆಗುತ್ತೆ. ಯಾಕಂದರೆ ಇವ್ರು ಥರ್ಡ್ ಐ ಆ್ಯಕ್ಟಿವೇಶನ್ ಇರೋದ್ರಿಂದ ಇವರು ಬೇಗ ಏನು ಅಂತಂದರೆ ಒಂದು ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಪಾಸಿಟಿವ್ ಇಂಟ್ಯೂಷನ್ ಇರ್ಬೋದು, ಇವ್ರಿಗೂ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಬೇಗ ಗೊತ್ತಾಗುತ್ತೆ. ಇಂಥವ್ರು ಆಕಲ್ಟ್ ಸೈನ್ಸಲ್ಲಿ ನಾವು ನೋಡ್ಬೋದು. ಯಾಕಂತಂದರೆ ಇವ್ರು ಏನು ಹೇಳ್ತಾರೆ ಮುಂದೆ ಆಗೋದು ಇವ್ರಿಗೊಂದು ಸಲ ಕನಸಲ್ಲೇ ಬಂದುಬಿಡುತ್ತೆ, ಅಥವಾ ಮುಂದೆ ಇವ್ರಿಗೆ ಏನಾದ್ರು ಮೋಸ ಮಾಡ್ತಿದ್ದಾರೆ ಅಂದರೆ ಇವ್ರಿಗೆ ಆಲ್ರೆಡಿ ಅರ್ಥ ಆಗಿಬಿಟ್ಟಿರುತ್ತೆ, ಆ ಎನರ್ಜಿ ಇವ್ರಿಗೆ ಸಿಕ್ಬಿಟ್ಟಿರುತ್ತೆ. ಯಾರೇ ನೋಡಿ ನಂಬರ್ 7ಅಲ್ಲಿರೋರಿಗೆ ಅವ್ರಿಗೆ ಎದುರುಗಡೆ ಇರೋ ವ್ಯಕ್ತಿ ಹೇಗೆ ಅಂತ ಇವ್ರು ಆಲ್ರೆಡಿ ಅನಲೈಸ್ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಇವ್ರ ಥರ್ಡ್ ಐ ಆ ಥರ ಆ್ಯಕ್ಟಿವೇಶನ್ ಆಗಿರುತ್ತೆ. ಮತ್ತು ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವರು ಅಷ್ಟೊಂದು ಮನಿ ಮೈಂಡೆಡ್ ಇರೋದಿಲ್ಲ, ಮತ್ತು ತುಂಬ ಮೆಟೀರಿಯಲಿಸ್ಟಿಕ್ಕು ಇರೋಲ್ಲ. ದೇ ಸಿಂಪಲ್ ಮತ್ತು ಹ್ಯಾಪಿ ಗೋಯಿಂಗ್, ಹ್ಯಾಪಿ ಲಿವಿಂಗ್ ಅನ್ನೋದನ್ನ ಇವರು ಅನುಸರಿಸ್ತಾ ಹೋಗ್ತಾರೆ. ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವ್ರಿಗೆಲ್ಲ ನೋಡಿ ತುಂಬ ರಿಲೇಷನ್ಶಿಪ್ ಇಶ್ಯೂಸ್ ಇರುತ್ತೆ. ಅಂದರೆ ಹಾರ್ಟ್ ಬ್ರೇಕೇಜ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಬ್ರೇಕೇಜ್ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಒಂದಲ್ಲ ಒಂದು ಮೋಸ ಹೋಗ್ತಾನೆ ಇರ್ತಾರೆ, ಅಥವಾ ಲೈಫಲ್ಲಿ ಒಬ್ಬರಲ್ಲ ಒಬ್ಬರು ದುಡ್ಡಿಗೆ ಮೋಸ ಮಾಡ್ಬೋದು, ಅಥವಾ ಒಂದು ಎಮೋಷನಲ್ಲಿ ಬೆಟ್ಟಲ್ಲಿ ಕೊಡ್ಬೋದು, ಅಥವಾ ಒಂದಲ್ಲ ಒಂದು ರೀತಿ ಇವ್ರು ಮೋಸ ಹೋಗ್ತಿರ್ತಾರೆ. ಯಾರ್ಯಾರು ನಂಬರ್ 7ಅಲ್ಲಿ ಹುಟ್ಟಿರ್ತಾರಲ್ಲ ಯಾರು ನೋಡಿ ಇವ್ರಿಗೆ ಸ್ವಲ್ಪ ನ್ಯೂರೋಲಾಜಿಕಲ್ ಇಶ್ಯೂಸ್ ತುಂಬ ಇರುತ್ತೆ, ಅಥವಾ ಸ್ಪೈನ್ ಇಶ್ಯೂಸ್ ಇರುತ್ತೆ, ಮತ್ತು ಇವ್ರಿಗೆ ತುಂಬ ಹೆಡ್ಏಕ್ ಬರ್ತಾ ಇರುತ್ತೆ, ಮೈಗ್ರೇನ್, ಸೈನಸ್, ಈ ಥರ ಹೆಡ್ ರಿಲೇಟೆಡ್
ಪ್ರಾಬ್ಲಮ್ಸ್ ತುಂಬ ಇರುತ್ತೆ, ಅಂದರೆ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸು ಇವ್ರಿಗೆ ಇದ್ದೇ ಇರುತ್ತೆ, ಲೈಫ್ ಫುಲ್ ಇದ್ದೇ ಇರುತ್ತೆ. ಬಟ್ ಇಟ್ಸ್ ನಾಟ್ ಎ ಕ್ಯೂರೇಬಲ್. ಸ್ವಲ್ಪ ಅನ್ಡಯಾಗ್ನಸ್ಡ್ ಇಶ್ಯೂಸ್ ತುಂಬ ಬರ್ತಾ ಇರುತ್ತೆ ನಂಬರ್ 7 ಅವ್ರಿಗೆ. ಯಾರಿಗೆ ನೋಡಿ ನಂಬರ್ 7ನಲ್ಲಿರೋರಿಗೆ ಸ್ವಲ್ಪ ಒಂದು ತಲೆ ರಿಲೇಟೆಡ್ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅವ್ರಿಗೆ. ಇಲ್ಲ ಮೈಗ್ರೇನ್ ಬರ್ಬೋದು, ಸೈನಸ್ ಬರ್ಬೋದು, ಇಲ್ಲ ಏನು ಅಂತಲೇ ಅರ್ಥ ಆಗೋದಿಲ್ಲ, ಸುಮ್ಮನೆ ತಲೆನೋವು ಬರುತ್ತೆ. ಯಾಕಂದರೆ ಇವರು ತುಂಬ ಓವರ್ ಅನಲೈಸ್ ಮಾಡ್ತಾ ಇರ್ತಾರೆ, ಓವರ್ ಥಿಂಕ್ ಮಾಡ್ತಾರೆ, ಸ್ವಲ್ಪ ಮಿಸ್ಟ್ರಿ ಆಗಿರ್ತಾರೆ. ನಂಬರ್ 7ನಲ್ಲಿರೋರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಅವರು ಆಚೆ ಏನು ಹೇಳ್ಕೊಳ್ಳೋದಿಲ್ಲ, ಅವರೆಲ್ಲ ಮನಸ್ಸೊಳಗಡೆನೇ ಇರ್ತಾರೆ. ಈ ವ್ಯಕ್ತಿ ಜೀವನದಲ್ಲಿ ಏನಾಗ್ತಾಯಿದೆ, ಏನು ನಡೀತಾ ಇದೆ ಅನ್ನೋದು ಎದುರುಗಡೆ ಇರೋ ಜನಗಳಿಗೆ ಅರ್ಥನೇ ಆಗೋದಿಲ್ಲ. ಅಂದರೆ ಅವ್ರು ತುಂಬ ಹತ್ರದವ್ರಿಗೆ ಬಿಟ್ಟರೆ ಅವ್ರು ಯಾರಿಗೂ ಅರ್ಥನೇ ಆಗಲ್ಲ, ತುಂಬ ಮಿಸ್ಟ್ರಿಯಾಗಿ ಉಳಿದ್ಬಿಡ್ತಾರೆ. ಮತ್ತು ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವ್ರಿಗೆ ನೋಡಿ, ಇವ್ರು ತುಂಬ ಅಬ್ಸರ್ವರ್. ಇವ್ರು ಜಾಸ್ತಿ ಮಾತಾಡೋದಿಲ್ಲ, ಬಟ್ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಯಾಕೆ ಹೀಗೆ, ಏನು ಎತ್ತ ಅಂದರೆ ಕ್ಯೂರಿಯಾಸಿಟಿ ಇವರಿಗೆ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಅವ್ರಿಗೆ ಫೋಟೋಜೆನಿಕ್ ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಅವ್ರು ಇದನ್ನು ನೋಡಿದ್ರು ಅಂದರೆ ಅವರು ಮೈಂಡಲ್ಲಿ ಸ್ಟೋರ್ ಮಾಡ್ಕೊಂಬಿಡ್ತಾರೆ. ಮತ್ತು ಅವ್ರಿಗೆ ಏನು ಅಂತಂದರೆ ನಾವೇನಾದರೂ ಮಾತಾಡ್ತಾ ಇದ್ದರೆ ಅವರು ಅದು ಆಲ್ರೆಡಿ ವಿಜುವಲೈಸ್ ಮಾಡ್ಕೋತಾ ಇರ್ತಾರೆ. ಅವ್ರಿಗೆ ವಿಜುವಲೈಸೇಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನೇ ಒಂದು ನೋಡಿದ್ರೂ ಟಕ್ ಅಂತ ಅದು ಫೋಟೋಜೆನಿಕ್, ಅಂದರೆ ಅವ್ರ ಮೈಂಡಲ್ಲಿ ಅದನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ನಾವು ನೆಕ್ಸ್ಟ್ ಅದನ್ನು ಹೇಳ್ಬೇಕಾದ್ರೆ ಓ ಇದು ಆ ಥರ ಇತ್ತು, ಈ ಥರ ಇತ್ತು ಅಂದರೆ ನೋಡಿದವ್ರಿಗಿಂತ ಹೆಚ್ಚಾಗಿ ಇವರು ವಿವರಿಸ್ತಾ ಹೋಗ್ತಾರೆ. ಮತ್ತು ಇವ್ರಿಗೆ ಸ್ವಲ್ಪ ಮೆಮೊರಿ ಪವರ್ ಕಡಿಮೆನೇ ಇರುತ್ತೆ, ಬಟ್ ಫೋಟೋಜೆನಿಕ್ ಮೆಮೊರಿ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವರೆಲ್ಲ ತುಂಬ ವಿಶ್ವಾಸ ಇಟ್ಕೊಂಡಿರೋರು, ಅಂದರೆ ವೆಲ್ ವಿಷರ್ಸ್. ಇವಾಗ ನೀವು ಅವ್ರಿಗೆ ಮೋಸ ಮಾಡಿದ್ರೂ ಅವ್ರು ನಿಮಗೆ ಶಾಪ ಹಾಕೋದಿಲ್ಲ. ಹೋಗಲಿ ಬಿಡೋ, ಏನೋ ಅವ್ನ ಟೈಮ್ ಕೆಟ್ಟದಾಗಿತ್ತು, ಈ ಥರ ಮಾಡಿಬಿಟ್ಟ, ಕ್ಷಮಿಸ್ಬಿಡೋಣ, ಅಥವಾ ನನ್ನ ಪಾಡು ನಾನು ಇದ್ಬಿಡೋಣ ಅನ್ನೋದು ಇವರ ಒಂದು ಗುಣ. ಮತ್ತು ಇವರು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಪ್ರೀತಿ ಅಂತ ಬಂದರೆ 100% ಪ್ರೀತಿನ ಕೊಡ್ತಾರೆ, ಮತ್ತು ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ. ಬಟ್ ಯಾರಾದರೂ ತುಂಬ ಕ್ಲಿಂಜಿ ಆಗಿ ಅಥವಾ ತುಂಬ ಎಮೋಷನಲ್ಲು ಅಥವಾ ಏನಾದ್ರು ಬಂದರೆ ಡಿಟ್ಯಾಚ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಅವಾಯ್ಡೆಂಟ್ ಬಿಹೇವಿಯರ್ನ ತೋರಿಸ್ತಾರೆ. ಮತ್ತು ತುಂಬ ಬೇಗ ಬೋರ್ ಆಗಿಬಿಡ್ತಾರೆ. ಇವರಿಗೆ ಮೊನಾಟಮಸ್ ಲೈಫ್ ಇಷ್ಟ ಆಗೋದಿಲ್ಲ. ಸ್ವಲ್ಪ ಲೈಫಲ್ಲಿ ಏನಾದರೂ ಒಂದು ಸ್ವಲ್ಪ ಆದರೂ ಚೇಂಜಸ್ ಇರಬೇಕು. ಮತ್ತು ಇವ್ರು ಏನು ಅಂತಂದರೆ ಸ್ವಲ್ಪ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಸಾಲಿಟ್ಯೂಡ್ ಲೈಫ್ ಇವ್ರಿಗೆ ಇಷ್ಟ. ಅಂದರೆ ಇವರು ಒಬ್ಬರೇ ಇರಬೇಕು, ಅವ್ರ ಟೈಮ್, ಮೀ ಟೈಮ್ ಅನ್ನೋದು ಇವ್ರಿಗೆ ಜಾಸ್ತಿ ಬೇಕಾಗತ್ತೆ. ಯಾವಾಗೆಲ್ಲ ಇವ್ರಿಗೆ ಸ್ವಲ್ಪ ಓವರ್ ಬರ್ಡನ್ ಆಗುತ್ತೆ, ತುಂಬ ಎಮೋಷನಲ್ ಅಥವಾ ಫ್ಯಾಮಿಲಿಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಆಚೆ ಉಳಿಯೋದಕ್ಕೆ ಇವ್ರು ಇಷ್ಟಪಡ್ತಾರೆ. ಯಾಕಂತಂದರೆ ಸಾಲಿಟ್ಯೂಡ್, ಡಿಟ್ಯಾಚ್ಮೆಂಟ್ ನಂಬರ್, ಇವ್ರು ಸ್ಪಿರಿಚುವಲ್ ನಂಬರ್ ಇರೋದ್ರಿಂದ ಸ್ವಲ್ಪ ವೈರಾಗ್ಯ ಕಡೆನೇ ಇವ್ರ ಮನಸ್ಸು ಯಾವಾಗಲೂ ಎಳಿತಾ ಇರುತ್ತೆ. ಫ್ಯಾಮಿಲಿಲಿ ಇದ್ರೂ ಸ್ವಲ್ಪ ಡಿಟ್ಯಾಚ್ಡ್ ಆಗಿ ಇವ್ರು ಇರ್ತಾರೆ. ನಂಬರ್ 7ಅಲ್ಲಿ ದೇ ಆರ್ ಪ್ರೋನ್ ಟು ಲೈಕ್ ಮಲ್ಟಿಪಲ್ ಅಫೇರ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಇವ್ರಿಗೆ ಎಮೋಷನಲ್ಲಿ ಯಾರು ತುಂಬ ಡೆಪ್ತಾಗಿ ಇವ್ರಿಗೆ ಕನೆಕ್ಟ್ ಆಗ್ತಾರಲ್ಲ ಅಂಥವ್ರ ಜೊತೆ ಮಾತ್ರ ಇವ್ರು ಕನೆಕ್ಟ್ ಆಗ್ತಾರೆ. ಸುಮ್ಮನೆ ಹಾಯ್ ಬಾಯ್ ಮೇಲೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತಂದರೆ ಇವರು ಅಂಥವ್ರ ಹತ್ರ ಎಲ್ಲ ಹೋಗೋದೇ ಇಲ್ಲ. ಸ್ವಲ್ಪ ಇವರು ಇಂಟ್ರೋವರ್ಟ್ ಆಗಿರ್ತಾರೆ, ಬಟ್ ದೇ ಆರ್ ಅಬ್ಸರ್ವರ್. ಯಾರು ಇವ್ರ ಎಮೋಷನ್ ಜೊತೆಗೆ ಡೀಪಾಗಿ ಕನೆಕ್ಟ್ ಆಗ್ತಾರಲ್ಲ ಅಂಥವ್ರ ಜೊತೆ ಮಾತ್ರ ಇವ್ರು ಫ್ರೆಂಡ್ಶಿಪ್ನ ಬೆಳೆಸ್ತಾರೆ, ಅಂಥವ್ರ ಜೊತೆ ಮಾತ್ರ ಇವರು ಓಪನ್ ಆಗ್ತಾರೆ. ಮತ್ತು ಈ ಥರ ನಂಬರ್ 7ಅಲ್ಲಿ ಯಾರ್ಯಾರು ಹುಟ್ಟಿರ್ತಾರಲ್ಲ ಇವರೊಂದು ಕ್ರಿಯೇಟಿವ್, ರಿಸರ್ಚ್ ಅಥವಾ ಸೈಂಟಿಸ್ಟ್ ಅಥವಾ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ, ಮೀಡಿಯಾ ಫೀಲ್ಡಲ್ಲಿ ಅಥವಾ ಫಿಲಮ್ ಫೀಲ್ಡಲ್ಲಿ, ಮತ್ತು ಯಾವ್ದಾದ್ರು ಒಂದು ಅಡ್ವೆಂಚರಸ್ ಗೇಮ್ಸ್ ಇರ್ಬೋದು ಅಥವಾ ಅಡ್ವೆಂಚರಸ್ ಥಿಂಗ್ಸ್ ಮಾಡೋದರಲ್ಲಿ ಇವರು ತುಂಬ ನಿಸ್ಸೀಮರಾಗಿರ್ತಾರೆ. ಈ ಥರ ನಂಬರ್ 7 ನಿಮ್ಮಲ್ಲಿ ಯಾರಾದರೂ ಇದ್ದರೆ ನನಗೆ DM ಮಾಡಿ. ಇದಕ್ಕೆ ಕೇತುಗೆ ಯಾವ್ಯಾವ ಥರ ನಾವು ರೆಮಿಡಿ ಮಾಡ್ಬೋದು ಅನ್ನೋದನ್ನ, ಅಥವಾ ಕೇತು ಆ್ಯಕ್ಟಿವೇಟ್ ಆಗಿಲ್ಲ ಅಂದರೆ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೋದು, ಅಥವಾ ಓವರ್ ಆ್ಯಕ್ಟಿವೇಟ್ ಆಗಿದ್ದರೆ ಇದಕ್ಕೆ ಏನೇನು ರೆಮಿಡಿ ಮಾಡ್ಕೋಬೋದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಇಂದಿನ ಸಂಚಿಕೆಯಲ್ಲಿ ವೇದಿಕ್ ನ್ಯೂಮರಾಲಜಿ ಅಂದರೆ ಯಾವ್ಯಾವ ನಂಬರ್ ನಮ್ಮ ಜೀವನದಲ್ಲಿ ಯಾವ್ಯಾವ ಥರ ಪರಿಣಾಮ ಬೀರುತ್ತೆ, ಅಥವಾ ಅವರ ಆ್ಯಟಿಟ್ಯೂಡ್ ಯಾವ ಥರ ಇರುತ್ತೆ, ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ, ಇದಕ್ಕೆ ಏನು ರೆಮಿಡಿ ಮಾಡ್ಕೋಬೋದು, ಅಥವಾ ಅವ್ರ ಗುಣಗಳು ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನಂಬರ್ಗಳೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.